ನಮಸ್ಕಾರ ಬಾಸ್. ಹಾಗೆ ಎಲ್ಲರೂ ಕೂತರಿ ನಿಂತರಿ ನಮಸ್ಕಾರಗಳು. ನಮಸ್ಕಾರ. ಶ್ರೀಗಂಧದ ತುಂಡಿನ ಲೋಡು ಲಾರಿಗೆ ಲೋಡ್ ಮಾಡಿ ಕಂಟ್ರಿ ಸರಾಯಿನ ಪ್ರತಿ ಹಳ್ಳಿಗೂ ಸಪ್ಲೈ ಮಾಡಿದ್ದೀರಾ? ಗಂಧದ ಲೋಡು ಕಳಿಸಿದ್ದಾಯ್ತು ದಣಿ. ಕಂಟ್ರಿ ಸರಾಯಿ ಬಟ್ಟೆಯಿಂದ ಇಳಿಸ್ಬೇಕನ್ನಷ್ಟರಲ್ಲಿ ಅಬಕಾರಿ ಖಾತೆಯ ಮ್ಯಾನೇಜರ್ ಸಾಹೇಬ್ರು ಬಂದು ನಮಗೆ ರೇಡ್ ಮಾಡಿಸಿ ಎಲ್ಲ ಮಾಲು ಉರುಳಿಸಿ ಹೋದರು. ಅಬಕಾರಿ ಖಾತೆಯ ರವಿಶಂಕರ್ ನನ್ನ ಮಾಲಿಗೆ ರೇಡ್ ಮಾಡಿಸಿದರೆ ಬೆಪ್ಪರನ ಮಕ್ಕಳಿರ ಆ ಬಡ್ಡಿ ಮಗ ನಮ್ಮ ಬಟ್ಟಿ ಹತ್ತಿರ ಬಂದಾಗ ಹಿಡಿದು ಕಟ್ಟಿ ಹಾಕಲಿಕ್ಕೆ ಏನಾಗಿತ್ತು ನಿಮಗೆ ದಾಡಿ? ಗೌರ ನಮ್ಮ ನೀವು ಅಂದಷ್ಟು ನಮ್ಮನ್ನು ಹೊಳೆದು ಬೆದರಿಸಿ ಓಡಿ ಹೋದರ್ದಾನೆ. ನಾಚಿಕೆ ಆಗೋದಿಲ್ಲ ನಿಮಗೆ? ಎಕ್ಕಿದ ಒಬ್ಬ ರವಿಶಂಕರ್ ಈ ಗೌಡನ ಮಾಲಿಗೆ ರೇಡ್ ಮಾಡಿಸಿದರೆಂದರೆ ಅವಮಾನ ಅವಮಾನ. ಕಾಳ ಅಪ್ಪಣರಿ ದಣಿಯರ ಹೋಗಲೇ. ಈ ಕನ್ನಡ ನಾಡಿನಲ್ಲಿ ಗಂಡು ಗಲಿ ಎನಿಸಿಕೊಂಡಿರುವ ಗೌಡನ ಮಾಲಿಗೆ ರೇಡ್ ಮಾಡಿಸಿದರೆಂದರೆ ಹೋಗಿ ಆ ಬಂಡನ ನಮಗ ರವಿಶಂಕರನನ್ನು ದರದರನೆ ಎಳೆದು ತಂದು ನನ್ನ ಕಣ್ಣ ಮುಂದೆ ಕಡಿದು ಹಾಕಿ ಕಂಟ್ರಿ ಒಲಿಗೆ ಬಾಯಿ ಹಾಕಿ ಸುಟ್ಟು ಬಿಡು ಆ ಮಗನ್ನ. ಆಯ್ತು ದಣಿ. 20 ಹಳ್ಳಿಯ ಒಡೆಯನಿಗೆ ಕಡುವೈರಿಯಾಗಿ ಬಂದ ಆ ಬಂಡ ಶಿವ ಶಂಕರಷ್ಟೇ ಏಕೆ ಅವನ ಹೆಂಡಂದಿರ ಮಕ್ಕಳ ರುಂಡವನ್ನು ಕೊಯ್ದು ಅವನ ಮನೆ ಬಾಗಿಲೆ ಕಟ್ಟಿ ಈ ಪುಡಾರಿ ನನ್ನ ಮಗ ರವಿಶಂಕರ ತಂದು ನಿಮ್ಮ ಮಾತೆ ಅಂತ ಕಡಿದು ಸುಡದಿದ್ದರೆ ನನಗೆ ಕೊಡ್ಲಿಕ್ಕ ಅಂತ ಕರಿಬೇಡ್ರಿ. ಹೋಗ್ರಲೇ. ಆ ಬಿಡಾಡಿ ನನ್ನ ಮಗ ರವಿಶಂಕರ್ನ ಕಂಟ್ರೋಲ್ ಕಾಳಿನ ಗಾಡಿ ಬರ್ತಾ ಇದೆ. ಓ ಬೇಗನೆ ಹೋಗಿ ಆ ಗಾಡಿಯನ್ನು ತಡೆದು ನಿಲ್ಲಿಸಿ ಅದರೊಳಗಿದ್ದ ಮಾಲನ್ನು ನನ್ನ ಮನೆಗೆ ಸಪ್ಲೈ ಮಾಡ್ರಿ ಮಕ್ಕಳ್ರ. ಹೋಗ್ರಿ ಬೇಗನೆ ಹೋಗಿ. ಆ ಮಗ ಡ್ರೈವರ್ ಏನಾದ್ರು ನಿಮ್ಗೆ ಏನಾದ್ರು ಅಡೆತಡೆ ಮಾಡಿದ್ರೆ ಆ ಮಗನನ್ನ ಅದೇ ಗಾಡಿಯೊಳಗೆ ಎತ್ತಿ ಹಾಕಿ ಗಾಡಿ ಸಮೇತ ಬೆಂಕಿ ಹಚ್ಚಿ ಸುಟ್ಟು ಬಿಡ್ರಿ. ಅಪ್ಪಣೆ ಅಂತ ಆಗಲೇ ದಣಿ. ಬೆಪ್ಪರನ ಮಕ್ಕಳಿರೋ ಅಪ್ಪಣೆ ಎಂದು ಕಪ್ಪೆ ತರ ತಿಪ್ಪೆ ದಂಡೆಯಲ್ಲಿ ಕುಳಿತು ಹೊತ್ತುಗಳದರೆ ನಿಮ್ಮನ್ನು ಕೊಲ್ಲಬೇಕಾಗುತ್ತದೆ. ಎಚ್ಚರ. ಆಯ್ತು ದಣಿ. ಕಡುವೈರಿ ಗೌಡನೆಂದು ಎಡಬಿಡದೆ ನನ್ನ ಕಂಟ್ರಿ ಮಾಲಿಗೆ ರೇಡ್ ಮಾಡಿಸ್ತೀಯಲ್ಲ, ಆ ಸೇಡಿಗಾಗಿ ಇಂದು ಬಂದಿದ್ದು ನಿನ್ನ ಜೀವಕ್ಕೆ ಅಂತ್ಯ. ಅದೇ ಸೇಡಿನ ಸಾಗರದೊಂದಿಗೆ ನಿನ್ನ ಕಂಟ್ರೋಲ್ ಕಾಳಿನ
ಹೋಗಲು